ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾರ್ಗೆ ಸೈಡ್ ಬಿಡ್ಲಿಲ್ಲ ಅಂತ ಯುವಕರಿಂದ ಕಿರಿಕಾಗಿದೆ. ನಕಲಿ ಗನ್ನನ್ನ ತೋರಿಸಿ ಬೆದರಿಕೆ ಹಾಕಿದ್ದಾರೆ ಪುಂಡರು. ಬೆಂಗಳೂರು ಕುಣಿಗಲ್ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಲಾರಿ ಚಾಲಕನಿಗೆ ಸೈಡ್ ಬಿಡ್ಲಿಲ್ಲ ಅಂತ ಹೇಳಿ ನಕಲಿ ಗನ್ನನ್ನ ಪ್ರದರ್ಶನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ. ವಿಡಿಯೋ ಸಂಬಂಧ ಈಗಾಗಲೇ ಆ 3 ಆರೋಪಿಗಳು ಏನಿದ್ರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಆರೋಪಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಪ್ರೀತಮ್, ಲಿಖಿತ್, ಗಗನ್ ಎಂಬಾತ ಆರೋಪಿಗಳನ್ನ ಈಗ ಅರೆಸ್ಟ್ ಅನ್ನ ಮಾಡಲಾಗಿದೆ. ಒಂದ್ ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಇನ್ನು ಕಾರಲ್ಲಿ ಕುತ್ಕೊಂಡವರು ಒಂದು ಗನ್ನನ್ನ ತೋರಿಸ್ಕೊಂಡು ಆ ಒಂದು ಲಾರಿ ಸೈಡ್ ಬಿಡ್ಲಿಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಪ್ರದರ್ಶನ ಮಾಡಿದ್ದಾರೆ. ಆ ನಂತರದಲ್ಲಿ ಗೊತ್ತಾಗುತ್ತೆ ಅದು ನಕಲಿ ಗನ್ ಅಂತ. ಮೊನ್ನೆಯಷ್ಟೇ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ದೊಡ್ಡ ಬ್ಯಾರೆಲ್ ಗನ್ ತರ ಪೈಪಲ್ಲಿ ರೆಡಿ ಮಾಡ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದು ಜನರನ್ನ ಹೆದರಿಸುವಂತ ಕೆಲಸ ಆಗಿತ್ತು. ಈಗ ಮತ್ತೆ ಅಂಥದ್ದೇ ಪ್ರಕರಣ ಜರುಗ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಗನ್ಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಜನರು ಮೊದಲೇ ಭಯಭೀತರಾಗ್ಬಿಟ್ಟಿದ್ದಾರೆ ಹೊರಗಡೆ ಓಡಾಡೋದಕ್ಕೆ. ಅಂಥ ಸಂದರ್ಭದಲ್ಲಿ ಈ ರೀತಿ ನಕಲಿ ಗನ್ಗಳನ್ನ ಇಟ್ಕೊಂಡು ಕಾರಲ್ಲಿ ಬೇಕಾಬಿಟ್ಟು ಓಡಾಟ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೀಗಾಗಿ ಇದು ಜನರನ್ನ ಭಯಭೀತಿಗೊಳಿಸುವಂತಹ ಕೆಲಸ, ಜೊತೆಗೆ ಒಂದು ಅಕ್ರಮ, ಒಂದು ಅಪರಾಧವೇ ಸರಿ. ಹಾಗಾಗಿ ಸದ್ಯಕ್ಕೆ BNS 270 ಆರ್ಮ್ಸ್ ಆಕ್ಟ್ ನಡಿಯಲ್ಲಿ 25ರಲ್ಲಿ ಪ್ರಕರಣ ದಾಖಲಾಗಿದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ. ಒಂದ್ ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಲಾರಿ ಹೋಗ್ತಾ ಇರುತ್ತೆ, ಅದ್ರ ಹಿಂದೆ ಕಾರ್ ಕೂಡ ಹೋಗ್ತಾ ಇರುತ್ತೆ. ಆದ್ರೆ ಅವ್ರ ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಡ್ರೈವರ್ನ ಹೆದರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿನೇ ಈ ಒಂದು ಗನ್ನನ್ನ ತೋರಿಸ್ಕೊಂಡು ಹೆದರಿಸುವಂತಹ ಕೆಲಸ ನಡೆದಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಪುಂಡರ್ ಏನಿದ್ರು ಆ ಪುಂಡರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಲಾರಿ ಚಾಲಕನಿಗೆ ಸೈಡ್ ಬಿಡ್ಲಿಲ್ಲ ಅಂತ ನಕಲಿ ಗನ್ ಪ್ರದರ್ಶನ, ಹೆದರಿಸುವಂತಹ ನಿಟ್ಟಿನಲ್ಲಿ ಏನೋ ದೊಡ್ಡ ರೌಡಿ ಶೀಟರ್ಸ್ ಗಳ ತರ ಕಾರಲ್ಲಿ ವಿಂಡೋ ಸೈಡ್ ಕುತ್ಕೊಂಡು ಗನ್ನನ್ನ ಹೊರಗಡೆ ಕೈ ಇಟ್ಕೊಂಡು ಬೇರೆಯವರು ಕೂಡ ಭಯ ಆಗಲ್ವಾ? ಮೊದಲೇ ಈ ರೀತಿಯಾದಂತಹ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೊರಗಡೆ ಹೋದವರು ಮನೆಗೆ ಸೇಫ್ ಆಗಿ ಬರ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ದಿರುವಂತಹ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಈ ಪುಂಡರ ಹಾವಳಿ ಬೇರೆ ನೋಡ್ಬೋದು. ರಸ್ತೆಯಲ್ಲಿ ಮೊದಲೇ ರೋಡ್ ರೇಜ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಂಥದ್ದೇ ಘಟನೆ ಜರುಗಿರುವಂಥದ್ದು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಡಿಯೋ ಬಹಳಷ್ಟು ವೈರಲ್ ಆಗಿದೆ. ಆ ನಂತರ ಅವ್ರನ್ನ ವಿಚಾರಣೆ ನಡೆಸಿದಾಗ ಗೊತ್ತಾಗುತ್ತೆ, ಕಾರ್ನ ನಂಬರ್ ಟ್ರೇಸ್ ಮಾಡಿ ಇದು ನಕಲಿ ಗನ್ ಅಂತ ಹೇಳಿ. ಆದ್ರೂ ಕೂಡ ಯಾಕೆ ಬೇಕಾಗಿತ್ತು ಈ ಪುಂಡರ ಹಾವಳಿ, ಜನರನ್ನ ಭಯಭೀತರನ್ನಾಗಿಸೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಶಿಕುಮಾರ್. ಶಶಿಕುಮಾರ್, ನಾವು ಗಮನಿಸೋದಾದ್ರೆ ಇಂಥ ಹಾವಳಿಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮೊನ್ನೆಯೂ ಇಂಥದ್ದೇ ಒಂದು ಘಟನೆ ಜರುಗಿತ್ತು. ಇವರು ಯಾವ ಮೂಲದವರು, ಯಾಕೆ ಈ ರೀತಿ ಮಾಡಿದ್ರು, ಇವ್ರ ಉದ್ದೇಶ ಏನಾಗಿತ್ತು, ಏನಾದ್ರೂ ಡೀಟೇಲ್ಸ್ ಇದೆಯಾ? ಅಮೃತ, ಈ ಒಂದು ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಕಾರ್ಗೆ ಸೈಡ್ ಬಿಟ್ಟಿಲ್ಲ ಅಂತ ಹೇಳಿ ಹೆದ್ದಾರಿನಲ್ಲಿ ಹೋಗ್ತಿದ್ದಂತ ಲಾರಿಯವನಿಗೆ ಗನ್ ತೋರಿಸಿ ಬೆದರಿಸಿರ್ತಕ್ಕಂಥ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಯುವಕರನ್ನ ಕುದೂರು ಪೊಲೀಸ್ ಠಾಣೆ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಂದ್ರೆ ಬೆಂಗಳೂರು ಮತ್ತೆ ಕುಣಿಗಲ್ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ತಮ್ಮ ಕಾರ್ಗೆ ಮುಂದೆ ಹೋಗ್ತಿದಂತ ಲಾರಿ ಸೈಡ್ ಬಿಡ್ಲಿಲ್ಲ ಅಂತ ಹೇಳಿ ಹಿಂದೆ ಬರ್ತಿದಂತ ವ್ಯಾಗನಾರ್ ಕಾರ್ ನಲ್ಲಿ ಇದ್ದಂತ ಯುವಕರು ಗನ್ನನ್ನ ತೋರಿಸಿ ಅವರಿಗೆ ಬೆದರಿಸಿರ್ತಕ್ಕಂಥ ಪ್ರಕರಣ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಆ ಒಂದು ವಿಡಿಯೋವನ್ನ ಹಿಂದೆ ಬರ್ತಿದಂತ ವಾಹನದ ಸವಾರರು ಆ ಒಂದು ವಿಡಿಯೋವನ್ನ ಮಾಡಿ ಅದನ್ನ ವೈರಲ್ ಕೂಡ ಮಾಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೂಡ ಹಾಕಿರ್ತಕ್ಕಂಥದ್ದು. ಅಂದ್ರೆ ಈ ಪ್ರಕರಣವನ್ನ ಬೇರಿಸಿದಂತ ಸಂದರ್ಭದಲ್ಲಿ ಪ್ರೀತಮ್, ಲಿಖಿತ್, ಗಗನ್ ಅಂತೇಳಿ 3 ಯುವಕರನ್ನ ಕುದೂರು ಠಾಣೆ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಬಂಧಿಸಿದಂತ ನಂತರದಲ್ಲಿ ವಿಚಾರಣೆ ಮಾಡಲಾಗಿ ಆ ಒಂದು ಪ್ರಕರಣದಲ್ಲಿ ಗನ್ನನ್ನ ಏನ್ ಪ್ರದರ್ಶನ ಮಾಡಿದ್ರು ಆ ಗನ್ನು ನಕಲಿ ಅಂತ ಹೇಳಿ ಕೂಡ ಇದೀಗ ಸಾಬೀತಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸ್ಪಷ್ಟನೆಯನ್ನ ನೀಡಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ರನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅವ್ರ ವಿರುದ್ಧ ಈಗಾಗಲೇ BNS 207 ಮತ್ತೆ ಏನು ಆರ್ಮ್ಸ್ ಆಕ್ಟ್ ಪ್ರಕಾರವಾಗಿ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಅಮೃತ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.